ಓಂ ಶ್ರೀ ಮಹಾಗಣಪತಿಯೇ ನಮಃ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ನೌಕರರ ಸಂಘ, ಆನೇಕಲ್ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಇಂದಿನ ವಿಶೇಷ ಆಹ್ವಾನಿತರು ಶ್ರೀಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು. ಕರ್ನಾಟಕ ರಾಜ್ಯ ಮುಜರಾಯಿ ಅರ್ಚಕರ ಕಣ್ಮಣಿ ಅಂತಾನೆ ಫೇಮಸ್ ಆಗಿದ್ದಾರೆ. ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ. ಹಾಗೂ ನೂತನ 2026ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ. ನಮ್ಮ ಆನೇಕಲ್ಲಿನ ಬ್ರಾಹ್ಮಣರ ಸಮುದಾಯ ಭವನ, ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ, ಹೊಸೂರು ಮುಖ್ಯ ರಸ್ತೆ, ಆನೇಕಲ್ ನಗರ ಅಂತಾನೆ ಹೇಳ್ಬೋದು. ದಿನಾಂಕ 6ನೇ ತಾರೀಕು 1/2026 ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ 2026ನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ ಮುಜರಾಯಿ ದೇವಸ್ಥಾನಗಳ ಅರ್ಚಕರ ಬಂಧುಗಳು ಹಾಗೂ ಕುಟುಂಬ ಸಮೇತರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬಹಳ ಖುಷಿಯಾದ ವಿಚಾರ ಕೂಡ. ಹಾಗೆ ಉದ್ಘಾಟನೆ ಬಂದು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು, ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಬಿ ಶಿವಣ್ಣ, ಜನಪ್ರಿಯ ಶಾಸಕರು ಆನೇಕಲ್, ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರು ಆನೇಕಲ್ ದಕ್ಷಿಣ, ಸನ್ಮಾನ್ಯ KR ರಮೇಶ್ ರವರು, ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಕೂಡ. ಅಧ್ಯಕ್ಷತೆ ಸನ್ಮಾನ್ಯ ಆಗಮ ವಿದ್ವಾನ್ ಶ್ರೀವತ್ಸರವರು, ಕರ್ನಾಟಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮುಜರಾಯಿ ದೇವಗಳ ಅರ್ಚಕರು ಅಂತಾನೆ ಹೇಳ್ಬೋದು. ವಿಶೇಷ ಆಹ್ವಾನಿತರು ಶರತ್ ರವರು, ಆಯುಕ್ತರು, ಕರ್ನಾಟಕ ರಾಜ್ಯ ಹಿಂದುಳಿದ ಧಾರ್ಮಿಕ ಮತ್ತು ದತ್ತಿ ಇಲಾಖೆ, ಸನ್ಮಾನ್ಯ ಶ್ರೀ ಜಗದೀಶ್ ಅವರು, IAS ಜಿಲ್ಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಹಿರಿಯ ಧಾರ್ಮಿಕ ಮತ್ತು ದತ್ತಿ ಇಲಾಖೆ, ಬೆಂಗಳೂರು ನಗರ, ಸನ್ಮಾನ್ಯ ಶ್ರೀ ಜಗದೀಶ್ ನಾಯಕ್ ರವರು, KAS ಜಿಲ್ಲಾಧಿಕಾರಿಗಳು ಹಾಗೂ ಉಪ ಆಯುಕ್ತರು, ಮುಜರಾಯಿ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ, ಸನ್ಮಾನ್ಯ ಶ್ರೀ ವಿಶ್ವನಾಥ್ ರವರು, KAS ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ಆನೇಕಲ್ ತಾಲೂಕು, ಸನ್ಮಾನ್ಯ ಶ್ರೀ ಮಡಿಯಾಳ್ ರವರು, ದಂಡಾಧಿಕಾರಿಗಳು, ಆನೇಕಲ್. ಹಾಗೆಯೇ ಸನ್ಮಾನ್ಯ ಶ್ರೀ ರಾಮತೀರ್ಥರವರು, ಜಿಲ್ಲಾಧ್ಯಕ್ಷರು, ತುಮಕೂರು ಜಿಲ್ಲೆ, ಸನ್ಮಾನ್ಯ ಶ್ರೀ ವಿಶ್ವನಾಥ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮಾಲೂರು ತಾಲೂಕು, ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅಧ್ಯಕ್ಷರು, ಮಂಡ್ಯ ತಾಲೂಕು, ಸನ್ಮಾನ್ಯ ಶ್ರೀ ಗುರುಮೂರ್ತಿ ದೀಕ್ಷಿತ್ ಸಂಚಾಲಕರು, ರಾಜ್ಯ ಮುಜರಾಯಿ ಅರ್ಚಕರ ಸಂಘ, ಸನ್ಮಾನ್ಯ ಶ್ರೀ ಮಂಜುನಾಥ್ ದೀಕ್ಷಿತ್ ಅಧ್ಯಕ್ಷರು, KMGF ಬೆಂಗಳೂರು ತಾಲೂಕು, ಹಾಗೂ ಸನ್ಮಾನ್ಯ ಶ್ರೀ ಸುರೇಶ್ ಮೂರ್ತಿ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ತಾಲೂಕು, ಸನ್ಮಾನ್ಯ ಶ್ರೀ ಮಹಾದೇವ ಸ್ವಾಮಿ ಮೈಸೂರು, ಸನ್ಮಾನ್ಯ ಶ್ರೀ ಪ್ರದೀಪ್ ರಾಮನಗರ, ಸನ್ಮಾನ್ಯ ಶ್ರೀ ರುದ್ರೇಶ್ ಬೆಂಗಳೂರು ಉತ್ತರ, ಸನ್ಮಾನ್ಯ ಶ್ರೀ ಜನಾರ್ದನ ಗುಬ್ಬಿ ತಾಲೂಕು, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಕಾರ್ಯದರ್ಶಿ ಮದ್ದೂರು ಆನೇಕಲ್ ತಾಲೂಕು, ಸನ್ಮಾನ್ಯ ಶ್ರೀ ಮಹಾರುದ್ರೇಶ್ ಗುಬ್ಬಿ ತಾಲೂಕು, ಸನ್ಮಾನ್ಯ ಶ್ರೀ ರಂಗನಾಥ್ ಕಾರ್ಯದರ್ಶಿ ತುರುವೇಕೆರೆ ತಾಲೂಕು. ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕಿನ ಮುಜರಾಯಿ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕ್ಯಾಲೆಂಡರ್ ಬಿಡುಗಡೆ ಬಹಳ ಅದ್ದೂರಿಯಾಗಿ ನೆರವೇರಿತು. ಹಾಗೂ ಆನೇಕಲ್ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘ ಗೌರವಾಧ್ಯಕ್ಷರು S ಸೂರ್ಯನಾರಾಯಣ್ ದೀಕ್ಷಿತ್ ರವರು, ಅಧ್ಯಕ್ಷರು KS ಸುಧಾಕರ್ ದೀಕ್ಷಿತ್, ರಾಜ್ಯ ಉಪಾಧ್ಯಕ್ಷರು, ಹಾಗೂ ಸದಾಶಿವರವರು ಕಾರ್ಯದರ್ಶಿಗಳು, RN ನರಸಿಂಹಮೂರ್ತಿ ಖಜಾಂಚಿ, ಬಸವರಾಜು ಮಾರ್ಗದರ್ಶಿಗಳು, ಅಮರನಾರಾಯಣ ಸ್ವಾಮಿ ಸಂಘಟನಾ ಕಾರ್ಯದರ್ಶಿ, DL ಗೋವರ್ಧನ್ ಸಂಚಾಲಕರು, ರುದ್ರಾರಾಧ್ಯ, ಲಕ್ಷ್ಮೀನಾರಾಯಣ, ಗೋವಿಂದ ಭಟ್, ಮರಿಸಿದ್ದಯ್ಯ, ಪಾಪಣ್ಣ ಹಾಗೂ ಇನ್ನೆಲ್ಲ ಸಂಘಟನಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಹಳ ಚೆನ್ನಾಗಿತ್ತು, ಸೊಗಸಾಗಿತ್ತು. ಈ ಒಂದು ದೇವಾಲಯಗಳ ಅರ್ಚಕರುಗಳು ಬಹಳ ವಿಶೇಷವಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಹಾಗೂ ಅದರ ಜೊತೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಬಹಳ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು.
ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಮ್ಮ ನಾಯಕರಾದಂತ ಸಜ್ಜನ ವ್ಯಕ್ತಿಗಳಾದಂತ ಡಾಕ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ಮುಜರಾಯಿ ಸಚಿವರು ಅವರಿಗೆ ಅಭಿನಂದನಾ ಸಮಾರಂಭವನ್ನ ಆಯೋಜಿಸಿದ್ದಾರೆ. ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ಉತ್ತಮವಾದಂತ ಕೆಲಸವನ್ನ ನಮ್ಮ ಅರ್ಚಕರ ಸಂಘ ಮಾಡ್ಕೊಂಡ್ ಬರ್ತಾ ಇದೆ. ಅವ್ರದ್ದು ಏನೇ ಕುಂದುಕೊರತೆಗಳಿದ್ರು ಕೂಡ ನಾನು ಕೂಡ ಅವ್ರ ಜೊತೆ ನಿಂತು ಆ ಕುಂದುಕೊರತೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸ್ವಾಮಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆನೇಕಲ್ ತಾಲೂಕಿನ ಇವರು ಅರ್ಚಕರ ಸಂಘ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೀಟ್ ಮಾಡಿ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀವತ್ಸ ಅವರು, ಹಾಗೆ ಇಲ್ಲಿ ಆನೇಕಲ್ ತಾಲೂಕಿನ ಅರ್ಚಕರ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ವರ್ಷ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಇವತ್ತು ಕೂಡ ಕ್ಯಾಲೆಂಡರ್ ಬಿಡುಗಡೆ ನನ್ನ ಕೈಯಲ್ಲಿ ಮಾಡಿಸಿ ನನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದೆ, ಆದರೂ ಕೂಡ ಸನ್ಮಾನ ಮಾಡಿದ್ದಾರೆ. ಕಾರಣ ಏನಂದ್ರೆ ಅವ್ರಿಗೆ ಅರ್ಚಕರಿಗೆ ಮತ್ತೆ ದೇವಸ್ಥಾನಗಳಿಗೆ, ವಿಶೇಷವಾಗಿ ಸೀಕ್ರೆಟ್ ದೇವಸ್ಥಾನಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೀವಿ ಅಂತ ಅವರು ಸಂತೋಷಕ್ಕೆ ಮಾಡಿದ್ದಾರೆ. ಫಸ್ಟಿಕ್ಕು 60,000ದಿಂದ 72,000ಕ್ಕೆ ಏರಿರ್ತಕ್ಕಂಥದ್ದು ಒಂದು. ಆಮೇಲೆ ಪ್ರಾಧಿಕಾರಿಗಳು ಕೂಡ ಮಾಡಿದ್ವಿ ಸಾಕಷ್ಟು ದೇವಸ್ಥಾನಗಳಲ್ಲಿ. ಈಗ ಘಾಟಿ ಸುಬ್ರಹ್ಮಣ್ಯ ಹೊಸ ಪ್ರಾಧಿಕಾರ ಆಯಿತು. ಯಾಕಂದ್ರೆ ಹೆಚ್ಚು ಜನ ಹೋಗ್ತಾರಲ್ಲ, 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ಚಾಮುಂಡಿ ಬೆಟ್ಟ 50 ಲಕ್ಷ ಜನ ಹೋಗ್ತಾರೆ. ಆಮೇಲೆ ಅದೇ ರೀತಿ ಹುಲಿಗಮ್ಮ ದೇವಸ್ಥಾನ 79 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ.